ನೀವು ನೋಡಿದ್ರೆ ಅದು RSS ನ್ಯೂಸ್ ಕಾನ್ಫರೆನ್ಸ್ ಇತ್ತು, ನಮ್ಮ ಟ್ಯಾಗಿತ್ತರ ತೋರಿಸಿದಾರೆ ಅದು. ಕಳಿಸಿ ಅದನ್ನು ನಾಗ್ಪುರದಲ್ಲೇ ಅವ್ರು ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್. ಸೊ ಹಾಗಾಗಿ ಏನು RSS ಬಗ್ಗೆ ನಾನು ಹೇಳ್ತಿದ್ನೋ, RSS ನವ್ರು ಎಲ್ಲ ರಾಷ್ಟ್ರ ನಾನು ಅದಕ್ಕೆ ಹೇಳ್ತಿದ್ದೆ, RSS ನಲ್ಲೂ ಒಳ್ಳೆ ಜನ ಇದ್ದಾರೆ. RSS ಅನ್ನು ಬಿಟ್ಟು ಮೋದಿ ಒಂದು ಪರ್ಯಾಯ ಶಕ್ತಿ ಆಗುತ್ತೆ. ಹೌದು, ನ್ಯಾಚುರಲ್. ಅಹಂ ಬ್ರಹ್ಮಾಸ್ಮಿ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಈ 3 ಯುಗದಲ್ಲೂ ಕೂಡ ಏನಾಗಿದೆ ಅಂತ ನೀವು ನೋಡ್ಕೊಂಡು ಬಂದಿದ್ದೀರಿ. ಕಲಿಯುಗದಲ್ಲೂ ಅದೇ ಆಗ್ತಾ ಇದೆ. ಈ ಮಣ್ಣಿನ ಗುಣ ಅದು. ಕೊನೆಗೆ ಯಾವಾಗ ಅಶಕ್ತಿ ಆಗತ್ತೋ, ದುಷ್ಟಶಕ್ತಿ ಹೋದಾಗ ಏನಿದೆ ಅಂದ್ರೆ ಧರ್ಮಶಕ್ತಿ ತಲೆ ಎದ್ದೇಳತ್ತೆ. ಜನರ ಎದುರಿಗೆ ಹೋಗ್ತೀವಿ. ಹೈಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಕಾರಣ ನಾನು ಕೇಳೋದು ಬಾರಿ ಸಿಂಪಲ್. ನನಗೆ ಜನತಾದಳದ ಅಧ್ಯಕ್ಷನಾಗಿ ನೀವು ಇಡಿ ಅಂತ ಅವ್ರಿಗೆ ಕೇಳ್ತಾರೆ. ನನ್ನನ್ನು ತೆಗೆದಿರೋದು ಸರಿನಾ ತಪ್ಪ? ಜನತಾದಳದ ಕಾನ್ಸ್ಟಿಟ್ಯೂಷನ್ ಇದನ್ನ ಹೇಳಿ ಕೇಳ್ತಾ ಇದ್ದೀನಿ ಅವ್ರಿಗೆ, ಕೋರ್ಟ್ನವರಿಗೆ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಹೇಳ್ಬೋದಾಗಿತ್ತು ಇದನ್ನ. ಅವ್ರು ಅದನ್ನ ಕೇಳಕ್ಕೆ ತಯಾರಿಲ್ಲ. ಇನ್ನೊಂದು ಕೋರ್ಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವ್ರು ಹೋಗಿ ನೀವು ಅಧ್ಯಕ್ಷರು ಅಂತ ಹೇಳಬಾರ್ದು, ಸ್ಟೇ ತಗೊಂಡಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಸ್ಟೇ ಕೊಟ್ಟು ನನಗಾದ್ರೆ ಕೇಳ್ಬೋದಾಗಿತ್ತಲ್ಲ. ಶರದ್ ಪವಾರಿಗೆ ಆಗಿರ್ಬೇಕಾದ್ರೆ ನನಗೆ ಆಗಲ್ಲ ಅನ್ನೋದೇನಿದೆ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.